ನಾನು ಬಂದು ನಿಂತು ಎಷ್ಟೊತ್ತಾತು ಈಕಿಗೆ ಬಾ ಅಂತ ಹೇಳೀನಿ ಬರ್ಬೇಕಿಲ್ಲ ಜಲ್ದಿ. ನಾನು ಎಷ್ಟೋ ತನಕ ಕಾಯ್ಕೊಂತ ನಿಲ್ಬೇಕು. ಈ ಹುಡುಗಿಯರ ಹಿಂಗೆ ಬರೀ ಕಾಯ್ಸದ. ಹೋ ಸಾರಿ, ಭಾಳ ಹೊತ್ತಾತೇನು ಬಂದು? ನಂದು ಕ್ಲಾಸ್ ಇತ್ತ, ಮುಗಿಸ್ಕೊಂಬರೋದಕ್ಕೆ ಟೈಮ್ ಆತು. ಸಾರಿ. ಇರ್ಲಿ ಬಿಡ ಪರವಾಗಿಲ್ಲ. ಏನು ಮಾಡೋದು, ಲವ್ ಮಾಡ್ತವೆ ಅಂದ್ರೆ ಕಾಯ್ಲೇಬೇಕಿಷ್ಟು. ಇಲ್ಲ ಅಂದ್ರೆ ಪಾಪ ನಿಮಗೆ ವ್ಯಾಲ್ಯೂ ಇರಲ್ಲಲ್ಲ ಅದಕ್ಕೆ. ಹಾಂ, ಏನು ನಿನ್ನ ಮಾತಿನ ಅರ್ಥ ಹಂಗಾರೆ? ನಾನು ಬೇಕಂತ ಲೇಟ್ ಮಾಡೇನೇನು? ಕ್ಲಾಸ್ ಬಿಟ್ಟು ಬಂದ್ರೆ ಸರಿಯಾಗಲ್ಲ ಅಂತ ಕೂತ್ಕೊಂಡಿದ್ದೆ ಕ್ಲಾಸ್ನಾಗ ಅಷ್ಟೇ. ಆದ್ರೆ ಮನಸ್ಸು ಮಾತ್ರ ಇಲ್ಲೇ ಇತ್ತು. ನಮ್ಮ ಹುಡುಗ ಬಂದು ಕಾಯಕತ್ತಿರ್ತಾನ, ಹೋಗ್ಬೇಕು ಅಂತಂದು. ಆ ಮಿಸ್ ಹೇಳೋದು ಏನು ತಲೆಗೆ ಹೋಗಾಕತ್ತಿದ್ದಿಲ್ಲ ಗೊತ್ತೇನ? ಹೌದಾ, ಖರೇನಾ? ಅಷ್ಟರ ಐತಲ್ ಬಿಡು ಸಾಕು. ಅಂದಂಗೆ ಏನು ಮಾಡಿದ ವಿಚಾರನ? ಯಾವ ವಿಚಾರ? ಏನು ಮಾಡಿಲ್ಲಪ್ಪ, ನಾನೇನು ಮಾಡಕ್ಕೆ ಹೋಗ್ಲಿ? ಅದನ್ನ ನ್ಯೂ ಇಯರ್ ಪಾರ್ಟಿ ಐತಿ ಬಾ ಹೋಗೋಣ ಅಂತಂದು ಹೇಳಿರ್ಲಿಲ್ಲ. ಇವತ್ತು ಸಾಯಂಕಾಲ ಹೋಗೋಣ, ಬಂದ್ಬಿಡು ಏನು? ಸಾಯಂಕಾಲನ? ನಮ್ಮ ಮೂಗು ಗೊತ್ತಾತಂದ್ರೆ ಏನಿಲ್ಲ, ನನ್ನ ಕಸ್ಮರಿಗೆ ಮಠ ಹೊಡಿತಾಳ. ಬೇಡ, ಸುಮ್ಮನೆ ಏನಂತಾನೆ ಕೇಕ್ ಏನಾರ ಒಂದು ಮಾಜಾ ಗೀಜ ಅಂತ ಡ್ರಿಂಕ್ಸ್ ತಗೊಂಬಂದು ಇಲ್ಲೇ ಇಟ್ಕೊಂಡು ಪಾರ್ಕ್ನಾಗ ಕೇಕ್ ಕಟ್ ಮಾಡಿದ್ರೆ ಆಗಂಗಿಲ್ಲನ ನಾಳೆ ಬೆಳಗ್ಗೆ? ಅಲ್ಲ, ನ್ಯೂ ಇಯರ್ ಪಾರ್ಟಿ ಎಲ್ಲರೂ ರಾತ್ರಿನ ಮಾಡ್ತಾರೆ. ನೀನೇನು ಮರುದಿವ್ಸ ಮಾಡಾಕಿ ಏನಾಗ ಈಗ 5ನೇ ತಾರನೇ ಹೋಗೋ ಹುಡುಗಿನ ಅನ್ನಂಗೆ ಮಾಡ್ತಿದ್ದಿ. ನಿಮ್ಮ ಅವ್ಗೆ ಯಾಕೆ ಹೇಳ್ಬೇಕು ನಾನು ಇವನ ಜೊತೆ ಹೊಂಟಾನೆ ಅಂತಂದು? ಏನಾರ ಹೇಳಿ ಬರ್ಬೇಕು. ನೀ ಬರಲ್ಲ ಅಂದ್ರೆ ನನ್ನ ಮೂಡ್ ಅಪ್ಸೆಟ್ ಆಗತ್ತೆ ನೋಡು. ಸರಿ ತಗೊಳಪ್ಪ, ನಮ್ಮ ಅವ್ವನ್ ಕೇಳ್ತಾನೆ, ಏನಾರ ಹೇಳಿ ನೋಡ್ತಾನೆ. ಆಕೆ ಹ್ಞೂ ಅಂದ್ಲಂದ್ರೆ ಬರ್ತಾನೆ ಅಂತ ಯಾವುದಕ್ಕೂ ಫೋನ್ ಮಾಡ್ತಾನೆ ತಗ ನಾನು. ಸರಿ, ಬರಲೇ ಈಗ? ಫೋನು ಪಾನ ಎಲ್ಲ ಏನು ವಿಚಾರ ಇಲ್ಲ ನೋಡು. ಸೀದಾ ಬಂದ್ಬಿಡು ಏನು? ನಾ ಗಾಡಿ ತಗೊಂಡು ನಿಂತ್ಕೊಂಡಿರ್ತಾನೆ ಇಲ್ಲಿ. ಇಲ್ಲೇ ಇದ್ರಿಗೆ ಬಂದ್ಬಿಡು ಪಾರ್ಕಿಗೆ. ಮತ್ತೇನ ಅಲ್ಲಿ ಊರ್ ತನಕ ಬರೋದು? ನಾನೆಲ್ಲ ಬರಕ್ಕೆ ತಯಾರದನಿ. ಮತ್ತು ನಿಮ್ಮವ್ವ ನಿನ್ನ ಮೇಲೆ ಇದು ಮಾಡ್ತಾಳಲ್ಲ ಅದಕ್ಕೆ. ಸರಿ ತಗ, ಬರ್ತಾನೆ ನಾನೆಲ್ಲ. ಒಂದು ಬಳಿ ಬಂದು ತಾಕಿತು ಎನ್ನೆದೆಯ, ಏನೆಂದು ಕೇಳಲು ಹೇಳಿತು ಜೀನಂತ ಸಿಹಿ ನುಡಿಯ, ಜೀನಂತ ಸಿಹಿ ನುಡಿಯ. ಅಬ್ಬಬ್ಬಬ್ಬ, ಮಗ ಭಾರಿ ರೊಮ್ಯಾನ್ಸ್ನಾಗ ಅದಾನ. ತಡಿ ಮಾತಾಡ್ಸಣ. ಅಲ್ಲ ಅಲ್ಲ ಅಲ್ಲ, ಏನ್ಲೇ ಭಾರಿ ಜೋರ್ ಐತಲ್ಲ. ಯಾವ್ದದ ಹೊಸ ಹಕ್ಕಿ? ಓ ನೀನ? ಏ ಹಕ್ಕಿ ಪಕ್ಕಿ ಅನ್ಬೇಡ್ಲಿ. ನಾನು ಆಕಿನ ಮನ್ಸಾರ ಇಷ್ಟಪಡಕತ್ತೇನೆ ಗೊತ್ತೇನ? ಗೊತ್ತೇನಂದ್ರೆ ನೀವು ತೋರಿಸಿ ಏನ್ಲೇ ಮಗನ ನನಗೆ? ಹಾಂ, ಎಲ್ಲಿ ತೋರಿಸಿದೆ ಅಂದ್ರೆ ಮತ್ತು ನಾನು ಇಷ್ಟಪಟ್ಟು ಬಿಡ್ತಾನೆ, ಎಲ್ಲಿ ಆಕಿನ ನಾ ಮದುವೆ ಬಿಡ್ತಾನೆ ಅಂತಂದು ನಿನಗೆ ಒಳಗೆ ಟುಕು ಐತೇನ? ಹಂಗಾಗಿ ನನಗೆ ಪರಿಚಯನ ಮಾಡಿಸಿಲ್ಲ. ಅಂದಂಗೆ ಯಾರಕ್ಕಿ? ಅದ ಹೇಳಿದ್ನಲ್ಲ ನಮ್ಮ ಹುಡುಗಿ ಅಂತಂದು. ಅದು ನನಗೂ ಗೊತ್ತಾತು ನೀ ಮಾತಾಡೋ ಲೆಕ್ಕದ ಮೇಲೆನ. ಹಂಗಲ್ಲ ನಾ ಕೇಳಿದ್ದು, ಯಾವ ಊರ್ದು, ಈ ಊರು ಹುಡುಗಿ ಏನು ಬೇರೆ ಹಳ್ಳಿಯಿಂದ ಬರೋ ಹುಡುಗಿ ಅಂತ ಹಂಗೆ ಕೇಳಿದ್ದು ನಾನು. ಇವನಿದ್ರಿಗೆಲ್ಲ ಹೇಳಿದೆ ಅಂದ್ರೆ ಹಿಂದ್ಕೊಮ್ಮೆ ಈಕೆ ಅಕ್ಕಗೆ ನಾವು ಪ್ರಪೋಸ್ ಮಾಡ್ಬೇಕಂತ ಭಾಳ ಓಡಾಡಿದ್ವಿ. ಆಕೆಂತ ಬಿದ್ದಿರಲಿಲ್ಲ. ಹೆಂಗೋ ಮಾಡಿ ಈಕಿನ ಕ್ಯಾಚ್ ಹಾಕ್ಯಂದನಿ. ಈಗ ಇದನ್ನು ತಪ್ಪಿಸ್ತಾನೆ ಮಗ ಇವಾಗ ಗೊತ್ತಾತು ಅಂದ್ರೆ. ಬೇಡ ಇವನಿಗೇನು ಹೇಳೋದೇ ಇಲ್ಲ. ಯಾಕಲೇ ಏನು ವಿಚಾರ ಮಾಡಕತ್ತಿದೆ? ಹಾಂ, ಏನೂ ಇಲ್ಲಲೇ ದೋಸ್ತ. ನನಗೆ ಒಂದು ಸ್ವಲ್ಪ ರೊಕ್ಕ ಬೇಕಿದ್ವು. ಮುಂದಿನ ವಾರದಾಗ ಕೊಟ್ಬಿಡ್ತಾನೆ. ನಮ್ಮ ಅಪ್ಪಾಜಿ ಈ ಸಲ ಕೊಟ್ಟದ್ದು ರೊಕ್ಕ ಖಾಲಿ ಆಗ್ಬಿಟ್ಟವು ನನ್ನ ಕಡೆಗೆ. ಅದಕ್ಕೆ ಮುಂದಿನ ವಾರದಾಗ ಕೊಡ್ತಾರಲ್ಲ, ನಿನಗೆ ವಾಪಸ್ ಕೊಟ್ಬಿಡ್ತಾನೆ ಅಂತ. ರೊಕ್ಕ ಕೊಡ್ತೀನಿಲೇ ಈಗ ಒಂದಿಷ್ಟು? ಮಗನ, ಹುಡುಗಿಯರನ್ನ ಪರಿಚಯ ಮಾಡ್ಕೊಂಡು ಅವ್ರನ್ನ ಬೆನ್ನು ಎತ್ತಿಸ್ಕೊಂಡು ಅಡ್ಡಾಡಕತ್ತಿ ನಿನಗೆ ರೊಕ್ಕ ಇಟ್ಕೊಳಕ್ಕಾಗಂಗಿಲ್ಲೇನು? ನಾನು ರೊಕ್ಕ ಕೇಳಕತ್ತಿಲ್ಲ. ನನಗೇನು ಗೊತ್ತಿಲ್ಲ ಅಂತ ಮಾಡಿ ಏನು ನ್ಯೂ ಇಯರ್ ಪಾರ್ಟಿ ಜೋರು ಐತೇನು? ಅದಕ್ಕೆ ರೊಕ್ಕ ಕೇಳಕತ್ತೀನಿ ನೀನು. ಇಲ್ಲಾಂದ್ರೆ ಕೇಳೋ ಮಗನ ಅಲ್ಲ. ಆತಪ್ಪ, ಅದಕ್ಕೆ ಅಂತಾನೆ ತಿಳ್ಕ. ಕೊಡಲಿ ಒಂಚೂರು ಹೆಲ್ಪ್ ಆಕತಿ. ಸರಿ ತಗೋ ಕೊಡ್ತಾನೆ, ಆದ್ರೆ ಜಲ್ದಿ ವಾಪಸ್ ಕೊಡ್ಬೇಕು. ಅಂದಂಗೆ ಹುಡುಗಿ ಯಾವ ಹೋಟ್ಲಿಗೆ ಕರ್ಕೊಂಡು ಹೊಂಟಿದಿ ದೋಸ್ತ? ನಿನಗೆ ಅವಾಗಲೇ ಹೇಳಲಿಲ್ಲ ನಾನು ಹಾಗೆಲ್ಲ ಮಾತಾಡಬೇಡ ಅಂತಂದು. ಹೋಟ್ಲಿಗೆ ನಾನು ಎದಕ್ಕೆ ಕರ್ಕೊಂಡು ಹೋಗ್ಲಿ? ಆಕಿನ್ನ ನಾನು ಮನ್ಸಾರ ಇಷ್ಟಪಡಕತ್ತೇನೆ. ಮುಂದೆ ಮದುವೆನೂ ಆಗ್ಬೇಕಂತ ಮಾಡೀನಿ. ನಾನೇನು ನೀನಲ್ಲ ಹೆಂಗೆ ಬೇಕಂಗೆ ಮಾತಾಡಿ ಹೆಂಗೆ ಬೇಕಂಗೆ ಯೂಸ್ ಮಾಡ್ಕೊಂಡು ಕೈ ಬಿಡಾಕ. ಅಬ್ಬಾ ಅಬ್ಬಾ ಬಾ ಏನು ಭಾರಿ ತಿದ್ಬಿಟ್ಟಿರ್ತಲ್ಲ ಹುಡುಗಿ. ಅಡ್ಡಿಲ್ಲ. ನೀನು ಏನಾರ ಮಾಡ್ಕೆ, ಆದ್ರೆ ನನ್ನ ಸುದ್ದಿಯಾಗಿ ಬರಕ್ಕೆ ಹೋಗ್ಬೇಡ. ತಗ ರೊಕ್ಕ ಕೇಳಿದ್ದೆಲ್ಲ ಮುಂದಿನ ವಾರದಾಗ ವಾಪಸ್ ಕೊಡು ನನಗೆ. ಥ್ಯಾಂಕ್ಸ್ಲೇ, ಬರ್ತೇನೆ ನಾನು. ಹೋಗು ಮಗನ, ಎಷ್ಟು ಮಾತಾಡ್ತೀಯಲ್ಲ ನನಗೆ. ನಾನಾಗೆ ಬಂದು ನಿನಗೆ ರೊಕ್ಕ ಕೊಡಂಗಾತು. ಇರಲಿ, ಇದನ್ನು ಹೆಂಗೆ ವಸೂಲಿ ಮಾಡ್ಬೇಕು ಅನ್ನೋದು ಗೊತ್ತೈತೆ ನನಗೆ. ಇವ ಆರಾಮದೇನ್ರಿ? ಅಪ್ಪ, ಅಣ್ಣ, ಅತ್ತಿಗೆಮ್ಮ ಎಲ್ಲ ಆರಾಮದಾರಲ್ಲ? ಬಾರ ಶಂಕರ, ಬಾ. ಆರಾಮದ ಬಾರಪ್ಪ. ನೀ ಆರಾಮದಿಯಲ್ಲ? ನಾವೇನ ಹೆಂಗೆ ಇರ್ತೇವಿ, ನೀನು ಆರಾಮಿರ್ಬೇಕಪ್ಪ. ಅದು ಬಿಟ್ಕೊಂಡು ನೀನ ಈ ನಮ್ಮನೆ ಆಗಿ ಅಡ್ಡಾಡಕತ್ತಿದಿ. ಅಂದಂಗೆ ಯಾವಾಗ ಬಂದು ಊರಿಗೆ? ಈಗ ಬಂದೆ ಬೇವ. ಇವ ನಾನು ನಿನ್ನಂತೆಗ ಏನೋ ಕೇಳ್ತೀನಿ, ಇಲ್ಲ ಅನ್ಬಾರ್ದು ನೋಡಿ ನೀನು ಮತ್ತೆ. ಅಯ್ಯ ಕೇಳಯ್ಯಪ್ಪ, ನನ್ನ ಕಡೆ ಇದ್ರೆ ನಾನು ಕೊಡ್ತೇನಪ್ಪ. ಇಲ್ಲ ಅಂತ ಯಾಕೆ ಅನ್ನಕ್ಕೆ ಹೋಗ್ಲಿ? ಏನು ಬೇಕಿತ್ತು ಕೇಳು. ಏನು ಊಟ ಮಾಡ್ತೀಯನ? ಇವ ಊಟ ಪಾಠ ಅಲ್ಲ ಬಿ, ಅದು
ಆ, ನಿನಗೆ ಅಮ್ಮ ಬಂಗಾರ ಕೊಟ್ಟಾಳಲ್ಲ, ಭಾಳ ಕೊಟ್ಟಾಳೇನು ಬಂಗಾರನ? ಎಷ್ಟೈತೆ ನಿನ್ನ ಕಡೆಗೆ? ಒಂದು ಅಂದಾಜು ಮ್, ಒಂದು 6-7 ತೊಲೆ ಇರ್ಬೇಕೇನ? ಏ ಆರೇಳು ತೊಲೆ ಅಲ್ಲಪ್ಪ, ಒಂದು ಕಮ್ಮಿ ಅಂದ್ರೂ ಒಂದು 20 ತೊಲೆ ಬಂಗಾರ ಐತೆ ನೋಡಿ ನಂದು. ನಿಮ್ಮಮ್ಮ ಜಗ್ಗ ಬಂಗಾರ ಸಾಮಾನು ಮಾಡಿಸಿತ್ತು, ಹಾಗಾಗಿ ಹಾಂ ಐತಿ, ಅಡ್ಡಿ ಇಲ್ಲ. ಅಷ್ಟು ನಮ್ಮ ಓಟ್ ಕೊಟ್ಟದ್ದು ನಿಮ್ಮಮ್ಮ ಓಟ್ ಕೊಟ್ಟದ್ದು ಎಲ್ಲ ಸೇರಿಸಿ ಒಂದು 20 ತೊಲೆ ಆಕತಿ. ಹೌದು, ಈಗ ಎದಕ್ಕೆ ಬೇಕು ನನ್ನ ಕಡೆ ಬಂಗಾರ ಇರೋ ಸುದ್ದಿ ನಿನಗೆ? ಏನಿಲ್ಲವಾ, ಹಂಗೆ ಕೇಳಿದೆ. ಅದು ಅಯ್ಯವ್ವ, ನಾನು ನೌಕರಿ ಪೌಕ್ರಿದೆಲ್ಲ ಮತ್ತು ಕೈ ಬಿಟ್ಟು ಹೋಗ್ಬಿಟ್ಟೈತಿ. ಖಾಲಿ ಎಷ್ಟು ದಿನ ಅಂತ ಕುಂದ್ರಲ್ಲ ಮನ್ಯಾಗ. ಪಾಪ ಒಬ್ಬಾಕಿ ದುಡಕಿ, 2 ಹುಡುಗರು ಬೇರೆ. ಅದಕ್ಕೆ ಸ್ವಂತ ಉದ್ಯೋಗ ಮಾಡ್ಬೇಕಂತ ಮಾಡೇನಿ ಬೇವ. ಅದಕ್ಕೆ ಕೇಳಿದೆ ಅಷ್ಟೆ. ಹೌದೇನ? ಮಾಡಯ್ಯಪ್ಪ ಸಾಕು, ನೀ ಚಂದಾಗಿ ಹಿಂಗೆ ಒಳ್ಳೆ ಬುದ್ಧಿ ಬಂತಲ್ಲ. ಹಿಂಗೆ ಮನುಷ್ಯರಾಗಿ ಬಾಳಿದೆ ಅಂದ್ರೆ ನಮಗೂ ಹಡ್ದರ್ಗೆ ಒಂದು ಕಿಮ್ಮತ್ತು ಇರ್ತದಪ್ಪ. ಇಂಥವ್ರ ಮಕ್ಳು ಅಂದ್ರೆ ನಾವು ತಲೆ ಎತ್ಕೊಂಡು ಅಡ್ಡಾಡ್ಬೋದು. ನೀವು ಮರ್ಯಾದೆ ತೆಗಿ ಅಂತ ಬದುಕು ಮಾಡಿದ್ರೆ ನಾವು ತಲೆ ತೆಗಿಸ್ಕೊಂಡು ಅಡ್ಡಾಡ್ಬೇಕು, ಆ ಪರಿಸ್ಥಿತಿ ಆಕತಿ. ದುಡಿಯಪ್ಪ, ಯಾರು ಬೇಡ ಅಂದಾರ. ಅಂದಂಗೆ ಏನು ಉದ್ಯೋಗ ಮಾಡ್ಬೇಕಂತ ಮಾಡಿದಿ? ಇವ ಉದ್ಯೋಗಕ್ಕೇನು ಬೇಕಾದ್ದು ಮಾಡ್ಬೋದು. ಏನು ಒಂದು ಚಹಾ ಅಂಗಡಿ ಹಾಕಿದ್ರು ಸಾಕು, ಬೇಕಾದಷ್ಟು ವ್ಯಾಪಾರ ಆಕತಿ. ಇಲ್ಲ ಅಂದ್ರೆ ನೀವು ಕಿರಾಣಿ ಅಂಗಡಿ ಅದು ಹಾಕಿದ್ರೂ ಬೇಕಾದಂಗೆ ಆಕತಿ. ಆದ್ರೆ ಏನು ಮಾಡ್ಬೇಕಂದ್ರೆ ಬಂಡವಾಳ ಬೇಕಲ್ವೇ ಮೊದ್ಲು. ಅದಕ್ಕೆ ಒಂದು ಸ್ವಲ್ಪ ನೀ ಬಂಗಾರ ಏನಾರ ಕೊಟ್ಟಿದ್ರೆ ಒತ್ತಿ ಇಟ್ಟು ವ್ಯಾಪಾರ ಚಾಲೂ ಮಾಡ್ತಿದ್ದೆ. ಆಮೇಲೆ ದುಡ್ಡು ಬಂದಂಗೆ ನಿನಗೆ ಬಿಡಿಸ್ಕೊಂಬಂದು ಕೊಡ್ತಿದ್ನವ. ಹೌದಪ್ಪ, ಬೇಕು ಮತ್ತು ರೊಕ್ಕ ಇಲ್ದಂಗೆ ಯಾವ್ದಾಕತಿ. ಸರಿ ತಗ, ಮತ್ತು ಬಿಡಿಸ್ಕೊಂಬಂದು ಕೊಡ್ತಾನೆ ಅಂತಿದ್ದಿ. ಎಷ್ಟು ಬೇಕಿತ್ತು? ಒಂದು 2 ಎಳೆ ಸರ ಐತಿ, ಅದು ಬರೋಬ್ಬರಿ ಒಂದು 3 ತೊಲೆ ಐತಿ ನೋಡಪ್ಪ. ಮತ್ತು ಕೊಡ್ತಾನೆ ನಿನ್ನ ಜವಾಬ್ದಾರಿಯಲ್ಲಿ. ನೀನು ದುಡ್ಡು ಅದನ್ನು ಎಲ್ಲರ ಅಡ ಇಟ್ಟು ರೊಕ್ಕ ತಗೊಂಡು ಅಂಗಡಿ ವ್ಯಾಪಾರ ಚಲೋ ಮಾಡು. ನನಗೂ ನಿನ್ನ ಹಿಂಗೆ ನೋಡೋಕೆ ಆಗವಲ್ದಪ್ಪ. ಹಿಂಗೆ ಬಿಕಾರಿ ಅಡ್ಡಾಡ್ದಂಗೆ ಅಡ್ಡಾಡ್ತಿಯಲ್ಲ, ಎಲ್ಲ ಇದ್ದು ಕಳ್ಕೊಂಡು ಕುತ್ಕಂಡು ಹಿಂಗೆ ಮತ್ತೇನ ಮಾಡ್ತಾನೆ ಅಂತಿದ್ದಿ. ನೋಡು, ಲಕ್ಷ ಇಟ್ಟು ಒಟ್ಟು ಜ್ಞಾನ ಇಟ್ಟು ಮಾಡು. ಯವ್ವ, ಒಂದು ಸರ ಕೊಡ್ತೀನಿ ಅಂತೀಯಲ್ ಬಿ, ಬಂಡವಾಳ ಹಾಕಕ್ಕೆ ಸಾಲ್ಬೇಕಲ್ಲ ಅದು. ಏನಿಲ್ಲ ಅಂದ್ರೂ ಒಂದು 8 ಲಕ್ಷ ರೂಪಾಯಿರ ಬೇಕವ ನನಗೆ. ಅಷ್ಟು ಅಂಗಡಿ ಹಿಡಿದು ಸಾಮಾನು ಹೊಂದಿಸ್ಕೊಂಡು ಮಾಡೋ ತನಕ ಅಂದ್ರೆ ಒಂದು 8-10 ಲಕ್ಷನ ಬೇಕು. ಅವ್ರು ಅಡ್ವಾನ್ಸ್ ಕೇಳೋದನ ಒಂದು ಕಮ್ಮಿ ಅಂದ್ರೆ 3-4 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೇಳ್ತಾರೆ ಅಂಗಡಿಗೆ. ಇನ್ನು ಮಾಲ್ ಹಾಕೋದು ಬೇಡ. ಮತ್ತು ಅಷ್ಟೆಲ್ಲ ಅಂದ್ರೆ ತುಸಾರ ರೊಕ್ಕಕತ್ತೇನು? ನೀನು ಅದೊಂದು 2 ಎಳೆ ಸರ ಕೊಟ್ಟು ಒಂದು 3 ತೊಲೆ ಐತಪ್ಪ ಇದು ಅಂದ್ರೆ ಅಡ ಇಡಕ್ಕೆ ಹೋದ್ರೆ ಅದ್ರನ್ನ ಅರ್ಧ ರೊಕ್ಕ ಕೊಡ್ತಾರೆ ಅವರು. ಅದಕ್ಕೆ ಒಂದು ಒಂದು 2-3 ಸರ ಕೊಟ್ಬಿಡ್ಬೇ, ನಾ ಎಲ್ಲ ಬಿಡಿಸ್ಕೊಂಬಂದು ಕೊಡ್ತಾನೆ ಅಂತ. ನೀನು ನಂಬಿಕೆ ಐತಿಲ್ವ ನಿನ್ನ ಮಗನ ಮ್ಯಾಗ? ನಂಬಿಕೆ ಇದ್ರೆ ಕೊಡು, ಇಲ್ಲ ಅಂದ್ರೆ ಬೇಡ. ನಿನ್ನ ನಂಬಂಗಿಲ್ಲ ನಂಗಿತ್ತಂದ್ರೆ. ಪಾಪ ನಂಬಿಕೆ ಇಲ್ದ ನಾ ಕೊಟ್ಟೆ ಅಂದ್ರೆ ನಿನಗೂ ಹಳೆ ಹೇಳಿ ಆಮೇಲೆ ನನಗೂ ಒಂಥರ ಕಿರಿಕಿರಿ, ನಮ್ಮ ಹೋಗಿ ಹಠ ಮಾಡಿಸ್ಕೊಂಡು ಹೋದ್ನೇನೋ ಅನ್ನಂಗೆ ಆಕತಿ. ಅದಕ್ಕೆ ನಂಬಿಕೆ ಇದ್ರು ಕೊಡವ ನೀನು. ಆಥೋ, ಏನಂತ ಮಾತಾಡ್ತೀಯಪ್ಪ? ಮಗ ನಂಬಲಿಲ್ದ ಏನು ಮಂದಿ ನಂಬಕ್ಕಾಕತ್ತೇನ? ಅದು ಅಲ್ಲ, ಅಷ್ಟಕ್ಕೊಂದು ಬಂಗಾರ ಕೊಡೋದಂದ್ರೆ ಸರಿ ತಡಿ, ಹೋಗಿ ತಂಬರ್ತಾನೆ. ತಗೊಂಡು ಚಂದಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಏನು ಆದಷ್ಟು ಜಲ್ದಿ ಬಿಡಿಸ್ಕೊಂಬಂದು ಕೊಟ್ಬಿಡಪ್ಪ. ನಿಮ್ಮಪ್ಪಗೆ ಗೊತ್ತಿಲ್ದಂಗೆ ಕೊಟ್ಟಿರ್ತಾನೆ, ಆಮೇಲೆ ಬಂದು ನನಗೆ ಚೀತು ಅನ್ನಕತ್ತಿಗಿತ್ತಾನೆ ನಿಮ್ಮಪ್ಪ. ಶಾಂತ, ಏನ ನೀ ಮಾಡಾಕತ್ತೀರ ವ್ಯವಹಾರ? ಹಾಂ, ನನಗೆ ಗೊತ್ತಿಲ್ದಂಗ ಮಕ್ಕ ಇಷ್ಟಕ್ಕೊಂದೆಲ್ಲ ಬಂಗಾರ ಕೊಟ್ಟು ಕಳಿಸ್ಬೇಕಂತ ಮಾಡಿ ಏನು? ಹಾಂ, ಏನು ನಿನಗೇನು ಮನ್ಯಾಗ ಹಿರಿಯರು ಅದಾರ, ಹೇಳ್ಬೇಕು ಕೇಳ್ಬೇಕು ಅನ್ನೋದು ಏನು ಖಬರ್ ಇಲ್ಲನ? ಗಂಡಗ ಒಂದು ಮಾತು ಕೇಳ್ಬೇಕು ಅನ್ನೋದು ಇಲ್ಲ ನಿನಗೆ? ಛೇ, ನಮ್ಮಪ್ಪ ಈಗ ಬರ್ಬೇಕತ್ತ. ಒಂದು 5-10 ನಿಮಿಷ ಲೇಟ್ ಆಗಿತ್ತಂದ್ರೆ ನಮ್ಮವ್ವ ಕೊಟ್ಬಿಡ್ತದ್ಲ, ನಾ ತಗೊಂಡು ಹೋಗ್ಬಿಡ್ತಿದ್ದೆ. ಬಂದು ಈಗ ಅಡ್ಡಗಾಲ ಹಾಕಿ ನಿಲ್ತ ನಮ್ಮ ಅಪ್ಪನ್ನ. ಯಾರು ನಂಬಿದ್ರಿ? ನಮ್ಮ ಅಪ್ಪನ ನಂಬಾರ್ದು ನೋಡು. ಭಾರಿ ಭಾರಿ ಅಂದ್ರೆ ಮಗನ ಮೇಲೆ ಅಷ್ಟು ಕಿಡಿ ಕಾರ್ತಾನ. ಏನಂತ ಮಾತಾಡ್ತಾರ್ರಿ? ನಿಮಗೆ ಹೇಳಿಲ್ದಂಗೆ ಇರ್ತಿದ್ನೇನ? ಹಂಗೇನಿಲ್ಲ, ನಿಮಗೆ ಹೇಳ್ತಿದ್ದೆ, ಆದ್ರೆ ಆಮೇಲೆ ಹೇಳ್ತಿದ್ದೆ ಅಷ್ಟೇ. ಅಲ್ರಿ, ನಮ್ಮ ಮಗನಿಗೆ ನಾವು ಆಸರ ಆಗಲಿಲ್ಲ ಅಂದ್ರೆ ಮಂದಿ ಯಾಕರೇನ? ಪಾಪ ಏನೋ ವ್ಯವಹಾರ ಮಾಡ್ತಾನಂತ ಮಾಡೋಲ್ ನಾಕ್ ಬಿಡು, ಏನು ತಪ್ಪೈತಿ? ಕೊಟ್ರ ಬಿಡು ರೊಕ್ಕನ, ಮತ್ತೆ ಯಾರನ್ನ ಕೇಳ್ಬೇಕಾ ಹುಡುಗ? ಇದ ನೋಡಿ ನೀ ಮಾಡೋ ತಪ್ಪು. ಅವ್ನಿಗೆ ಎಷ್ಟಂತ ಆಸರ ಆಗ್ಬೇಕು? ಹಾಂ, ಇದ್ದದ್ದು ಹೊಲ ಮನಿ ಅವ್ನ ಇಸ್ಸಕ್ಕೆ ಬಂದದ್ದು ಎಲ್ಲದು ಮಾರಿ ಸಾಲ ಹರಿದೇವಿ. ಇನ್ನೂ ಅವ್ನಿಗೆ ರೊಕ್ಕ ಕೊಡ್ತೀಯ? ಅಷ್ಟು ನಂಬಿಕೆ ಐತೆ ನಿನಗೆ? ಅವ್ನು ನಿನ್ನ ಸರ ಬಂಗಾರ ಎಲ್ಲ ಹೊಳ್ಳಿ ಕೊಡ್ತಾನ ಅನ್ನೋಷ್ಟು ಇದ್ರ ಮೇಲೆ ನಂಬ್ತೀನಿ ನೀನು ಅವನ್ನ ಅಂತ? ಏನು ಒಂದು ಕಡ್ಡಿ ತಂದು ಒಂದು ಗುಂಜು ಬಂಗಾರ ಕೊಡಂಗಲ್ಲ ನೋಡ, ನಾ ಹೇಳಿರ್ತಾನೆ. ಅಪ್ಪಿ ತಪ್ಪಿ ಏನಾರ ಕೊಟ್ಟು ನೋಡು, ಮತ್ತೆ ಇಷ್ಟು ದಿನ ಚಂದ ಬೆಳೆ ಮಾಡೇವೆ ನೋಡು, ಇನ್ನು ಮುಂದೆ ಬೇರೆಯಾಗಿ ಒಬ್ಬಕ್ಕೆ ಜೀವನ ಮಾಡ್ಬೇಕಾಕತಿ. ರೀ, ಏನಂತ ಮಾತಾಡ್ತೀರಿ ನೀವು? ಬಿಡ್ತಾನ್ರಿ, ನಾನು ನಿಮ್ಮನ್ನ ಬಿಟ್ಟು ಎಲ್ಲಿ ಹೋಗಲ್ಲಪ್ಪ. ಅಲ್ಲ, ನೀ ಎಷ್ಟು ಮುಗ್ಧದಿದಿ? ನೀನು ಅವ್ನು ಹೆಂಗೆ ನಂಬಿ ಹೇಳು? ಅವ್ನಿಗೆ ಬಂದಿರೋದು ಎದಕ್ಕಂತ ಮಾಡಿದಿ? ಅವ್ನು ವ್ಯಾಪಾರ ಮಾಡ್ತಾನಂತ ಮಾಡಿ ನಿನ್ನ ಕಡೆ ಬಂಗಾರ ಇಸ್ಕೊಂಡು ಹೋಗಿ ಸೀದಾ ಮಾರಿ ಸಾಲ ಹರ್ಕಂತಾನ. ಈಗ ದುಡ್ದಿಲ್ಲ ಇಷ್ಟು ದಿನ, ಹಂಗೆ ಸಾಲ ಮಾಡ್ಕೊಂಡು ಕುಡ್ದಾನ.
ಈಗ ಅದನ್ನೆಲ್ಲ ತಗೊಂಡು ಸಾಲ್ಗಾರಿಗೆ ಕೊಡ್ತಾನೆ ಅಷ್ಟೇ. ಅದಕ್ಕೆ ಹೇಳಿದ್ದು ಕೊಡ್ಬೇಡ ಅವನಿಗೆ ಅಂತಂದು. ಅದು ಅಲ್ದ ಇವತ್ತು ರಾತ್ರಿ ಮತ್ತೆ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಮಸ್ತ್ ಮಜಾ ಮಾಡಿ ಕುಡ್ದು ತಿಂದು ಲಗಟ್ ಹೊಡಿಬೇಕಲ್ಲ. ಹೊಸ ವರ್ಷ ಅಲ್ಲ, ಅಷ್ಟು ಮಾಡ್ಲಿಲ್ಲ ಅಂದ್ರೆ ಅದು ಬರ್ತೈತೇನು ಪಾಪ. ವಾಪಸ್ ಹೋಗ್ಬಿಟ್ರೆ ನೀವು ಕುಡ್ದಿಲ್ಲಪ್ಪ ನಾ ಬರೋದಿಲ್ಲ ಅಂತ ಅಂತೈತಲ್ಲ ಅದು. ಅದಕ್ಕೆ ಮಾಡ್ತಾರ. ಸರಿ ಹೇಳಿದ್ರಿ ನೋಡ್ರಿ ಮಾವರ. ಇವ್ರಿಗೆ ಯಾರ ಬುದ್ಧಿ ಕಲ್ಸರಿಲ್ದಂಗ ಆಗ್ಬಿಟ್ಟತ್ರಿ, ಇವ್ರಿಗೆ ಹೆದರಿಕಿಲ್ದಂಗ ಆಗ್ಬಿಟ್ಟತಿ. ಮನ್ಯಾಗ ಏನೇನ್ ಮಾಡಿ ಬಂದಾರ ಕೇಳ್ರಿ ಇಲ್ಲಿಗ. ಯಾಕವ ಅಲ್ಲೇನ್ ಮಾಡಿ ಬಂದಾನಂತದ? ಏ ಹೊಕ್ಕೇ ಇಲ್ಲ ನನ್ನ ಹಿಂದೆ ಬೆನ್ನು ಹತ್ತಿಗೆ ಮಂದಿ ನಾಯಿ ಬಂದಂಗ ಅಲ್ಲಿದಿಲ್ಲಿ ಇಲ್ಲಿದಲ್ಲಿ ಮಾಡಕ್ಕನ ಅಡ್ಡಾಡಕತ್ತಿ ನೀನು. ಇಲ್ಲಿದಲ್ಲಿ ಅಲ್ಲಿದಿಲ್ಲಿ ನಾನೆಲ್ಲ ಮಾಡಕತ್ತಿರೋದ ನೀವು. ನೀವು ತುಸ ಮಾಡಿ ಬಂದಿರಿ ಅಲ್ಲಿ. ಅತ್ತಿಯರ ನಾನು ಜಳಕಕ್ಕೆ ಹೋದ್ರಾತು ಅಂತೇಳಿ ಕಿವೇನು ಬಂಗಾರದ್ದು ಇದ್ವಲ್ಲ ಅವ್ನು ಬಿಚ್ಚಿಟ್ಟು ಜಳಕಕ್ಕೆ ಹೋಗೇನಿ. ಹೊಳ್ಳಿ ಬರೋದ್ರಾಗನ ಆಲ ಮನ್ಯಾಗೇನು ಬಂಗಾರ ಸಾಮಾನಿಲ್ಲ. ನಾ ಹೆಂಗೆ ಮಾಡ್ರಿ? ಈಗ ಪಾಸಿ ಬಿಟ್ಕೊಂಡು ಅಡ್ಡಾಡಕತ್ತೇನಿ. 4 ಮಂದಿ ಮರ್ಯಾದೆ ಏನ್ರಿ ಅತ್ತೀರ? ನೀವೇ ಹೇಳ್ರಿ ನೋಡೋಣ. ಅಯ್ಯೋ ಅಯ್ಯೋ ಅಯ್ಯೋ, ನಿನಗೇನಲ್ಲ ಬಂದಿರೋದು ಪಿಡುಗು. ಇಷ್ಟು ದಿನ ಸಾಲ ಸೋಲ ಮಾಡ್ಕೊಂಡು ಅಡ್ಡಾಡ್ದಿ. ಹೋಗ್ಲಿ ಬಿಡು, ಏನೋ ಮಾಡ್ಯಾನ ಅಂತ ನಾ ಸುಮ್ಮನಿದ್ರೆ ಇಪ್ಪಟ್ಟು ಕಳುವು ಮಾಡಕ್ಕೆ ನಿಂತೆ. ಅಯ್ಯೋ ನನ್ನ ಕರ್ಮ. ಬೇಲಿನ ಎದ್ದು ಹೊಲ ಮೇದ್ರ ಈಡಾಕತೆ. ಇಂಥದ್ದು ಎದಕ್ಕಲ್ಲ ಕಲ್ತಿ? ನನ್ನ ಹೊಟ್ಟೆ ಉರ್ಸಾಕ ಯಪ್ಪ ಎಷ್ಟರ ಕಾಡ್ತೀಯಲ್ಲ ನೀನು. ಅಲ್ಲ ಬೇವ, ನಿನಗೆ ಬಂಗಾರ ತಗೊಂಡದ್ದಷ್ಟ ಕಾಣಕತ್ತೈತಿ. ನಾನು ಹೊಟ್ಟೆಗೆ ಏನು ಮಾಡ್ಲಿ ಹೇಳಿ? ನಾನು ರಾತ್ರಿ ಬಡ್ದಿಟ್ಟಿರ್ತಾಳ ರೊಟ್ಟಿನ, ಮರ್ದಿಸ್ ಮಧ್ಯಾಹ್ನ ತನಕ ಅವನ್ನ ತಿನ್ಬೇಕಂತ. ನನಗಾಗಂಗಿಲ್ಲವ. ಹಂಗಾಗಿ ಮತ್ತು ಹೊಟ್ಟೆ ಕೆಡಿಸ್ಕೊಂಡು ಏನು ಮಾಡೋದು? ಅದಕ್ಕೆ ಮಾರಿದೆ. ನಾ ಏನು ಬರ್ತೈತೆ ಅಂತಂತಂದು ದಿನ ಇಟ್ಟಿಟ್ಟು ತಿಂದನಿ. ನಾನೇನು ಖಾಲಿ ಪಿಲಿ ಕಳೆದಲ್ ತಗ. ಕೇಳಿದ್ರೆ ಅತ್ತೀರ? ಯಾರ ಹೊಟ್ಟೆ ಸಲುವಾಗಿ ದುಡಿದು ತಿಂತಾರ, ಇವರು ಇದ್ದದನ್ನ ಮಾರ್ಕೊಂಡು ಹೊಟ್ಟೆಗೆ ತಿಂದಾರ ಅಂತ ನೋಡ್ರಿ. ದುಡ್ಯಕ್ಕೆ ಹೋಗಕ್ಕೆ ಏನ್ರಿ ದಾಡಿ ಇವ್ರಿಗೆ? ಕಟ್ ಮಸ್ತಾಗಿ ಅದಾರಲ್ಲ, ಏನಾಗಿರ್ತೈತಿ? ನಾನೇನು ಇವ್ರಿಗಷ್ಟ ಅಂತ ರೊಟ್ಟಿ ಇಟ್ಟಿರಲ್ರಿ ಅತ್ತೀರ. ನಾನು ಅವ ರೊಟ್ಟಿನ ಕಟ್ಕೊಂಡು ಹೋಗಿರ್ತೇನೆ ರೀ ಆಫೀಸ್ಗೆ. ತೆಗಿ ಎತ್ತಾಗ ಬೆಳಗ್ಗೆ ಎದ್ದು ಆಗಂಗಿಲ್ಲ, ಎಲ್ಲ ಅವಸರಕತಿ ಅಂತಂದು. ಯಾಕೆ ನಾವು ಮನುಷ್ಯರಲ್ರಿ, ಇವರಷ್ಟ ಮನುಷ್ಯರ್ರಿ ನಂಗಾರ? ಏ ಏ ಸಾಕು ಸುಮ್ಮನೆ ರಕ್ಕಂಡನಿ. ನೀವು ಉಣ್ಣೋದು ನೋಡೇನು ತಗ, ನಾನು ತಗೊಂಡು ಹೋಗೋದು ಎಲ್ಲ ಅಲ್ಲಿ ಜೊತೆಗೆ ಇರ್ತಾರಲ್ಲ ಅವ್ರ ಜೊತೆ ಹೋಟ್ಲಿಗೆ ಹೋಗಿ ಆರಾಮ್ಸೆ ತಿಂದು ಆರಾಮ್ ಮಜಾ ಮಾಡಿ ಬರಕತ್ತಿದ್ದಿ. ನನಗೇನು ಗೊತ್ತಿಲ್ಲ ಅಂತ ಮಾಡಿ ನೀ ಅಡ್ಡಾಡಕತ್ತಿರೋದು.